ಕೆಲವೊಂದು ಕಡೆ ಏನಂತಂದರೆ ವಾಕ್ ಸಮರ ಜೋರಾಗಿ ನಡೀತಾ ಇದೆ. ಮೊನ್ನೆ ಕೂಡ ಒಂದು ರಮೇಶ್ ಕತ್ತಿಯವರ ಭಾಷಣದಲ್ಲಿ ಹೇಳಿದ್ರು, ಏನಂತಂದರೆ ಗೋಕಾಕ್ ಹೆಂಗಾಗಿದೆ ಅಂತಂದ್ರೆ ಒಂದು ಮಾದಕ ವಸ್ತುಗಳ ಕೇಂದ್ರ ಆಗಿದೆ ಅಂತ ಆರೋಪ ಮಾಡ್ತಾರೆ. ಅದನ್ನ ಈ ಊರಾಗ ಅಡ್ಡಾಡಿ ಕೇಳಲ್ಲ ಅದಕ್ಕೆ. ಇಲ್ಲ ಸರ್, ಈ ಊರಾಗ ನೀವು ಅಡ್ಡಾಡಿ ಕೇಳಬೇಕು. ಅವ್ರು ಈ ಥರ ಹೇಳ್ತಾರೆ. ಅವ್ರು ಹೇಳಿದಕ್ಕೆ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ರಿಸರ್ಚ್ ಮಾಡಬೇಕು. ಈ ಊರಾಗ ಅಡ್ಡಾಡಿ ಸಂಜೆ ಮಟ್ಟಕ್ಕಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಇನ್ನು ಕೆಲವೊಂದಷ್ಟು ವಿಚಾರಕ್ಕೆ ಮೊನ್ನೆ ನೀವು ಹೇಳಿದ್ರಿ, ರಮೇಶ್ ಕತ್ತಿ ಅಂತಂದರೆ ಭಾಷಣ ಮಾಡೋಕ್ಕೆ ಚೂರು ಅದಾರ ಅಂತ ಹೇಳಿದ್ರಿ. ಅದೇ ವಿಚಾರವನ್ನು ತೊಗೊಂಡು ಏನು ಹೇಳಿದಾರೆ ಅಂತಂದರೆ ಅವರು ಹೇಗಿದ್ದಾರೆ ಅಂತಂದರೆ ಜನರ ಭೂಮಿ ಬರ್ಸ್ಕೊಳ್ತಾರೆ, ಅದಕ್ಕೆ ಚೂರು ಇದ್ದಾರೆ ಆಗಿದೆ. ಅದು ಜನ ಹೇಳ್ಬೇಕು, ನಾವು ಹೇಳಿದ್ರೆ ಅವ್ರು ಹೇಳಿರಲ್ಲ. ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ನಾವು ಆರೋಪ ಮಾಡ್ತೀವಿ, ಅವರು ಮಾಡ್ತಾರೆ. ಜನ ಅಭಿಪ್ರಾಯ ಭಾಳ ಮುಖ್ಯ. ನಮ್ಮ ಭಾಷೆನೂ ಮುಖ್ಯ ಅಲ್ಲ. ಸೊ ನೀವು ಜನರನ್ನು ಕೇಳಿದ್ರೆ ಅಲ್ಲಿ ಇದಕ್ಕೆ ನಿಜವಾದ ಉತ್ತರ ನಿಮಗೆ ಅಲ್ಲಿ ಸಿಗ್ತದೆ. ಅಂದರೆ ಹೇಗಿದ್ದಾರೆ ಅನ್ನೋದು ಜನರ ಜನರನ್ನ ಕೇಳಿದ್ರೆ ಈಗ ನಾವು ಹೇಳಿದ್ರೆ ನಮ್ಮ ಪುರ ಹೇಳೋರು, ಅವ್ರು ಹೇಳಿದ್ರೆ ಅವ್ರ ಪುರ ಹೇಳೋರು. ಅವ್ರು ನೀವು ನೇರವಾಗಿ ಅಂದರೆ ನೀವು ಎಲ್ಲ ಕಡೆ ಊರು ಸರಿ ಮಾಡಿದ್ರೆ ಅದಕ್ಕೆ ಸ್ವಂತ ಮಾಹಿತಿ ಸಿಗುತ್ತೆ. ಓಕೆ ಸರ್, ಸ್ಥಳೀಯ ಮುಖಂಡರು ಸರ್, ಉತ್ತಮ್ ಪಾಟೀಲ್ ಆಗ್ಬೋದು, ವೀರಕುಮಾರ್ ಪಾಟೀಲ್ ಅವ್ರು ನೀವು ಯಾರನ್ನೂ ಬೆಳೆಸ್ತಾ ಅದೆಲ್ಲ ನಾನು ಅದೆಲ್ಲ ಅವ್ರು ಎಷ್ಟು ಜನ ಬೆಳಿತಾರ ಬರ್ಬೋರಿ. ಬೆಳಗಾವಿಸುದ್ದಿ.com ಬೆಲ್ಲದ ಬಾಗೇವಾಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಸುದ್ದಿ.com ಸತೀಶ್ ಜಾರಕಿಹೊಳಿ ಅವರಿಗೆ